ನೀವು ಯಾಕೆ ಇಷ್ಟೊತ್ತಿಗೆ ಇಲ್ಲಿಗೆ ಬರಕ್ಕೆ ಹೋದ್ರಿ? ಮತ್ತಿನ್ನೇನಮ್ಮ, ಖುಷಿಯಿಂದ ಮನೆ ಜವಾಬ್ದಾರಿನೆಲ್ಲ ನಿಭಾಯಿಸಿ ಸೊಸೆನ ಮನೆಯಿಂದ ಹೊರಗೆ ಹಾಕಿದ್ರೆ ಅದನ್ನ ನೋಡ್ಕೊಂಡು ಹೇಗೆ ಸುಮ್ಮನೆ ಇರಲಿ ಹೇಳು? ಏನು ಮಾಡೋದತ್ತೆ, ಮಾವಂಗೆ ನಾನು ಮತ್ತು ನರಸಿಂಹ ತಪ್ಪು ಮಾಡಿದ್ದೀವಿ ಅಂತ ಅನ್ಸಿದೆ. ಅದಕ್ಕೆ ತಾನೇ ನಮ್ಮಿಬ್ರಿಗೂ ಶಿಕ್ಷೆ ಕೊಡ್ತಿರೋದು. ನಿನಗೆ ಶಿಕ್ಷೆ ಕೊಡೋದಾದರೆ ನರಸಿಂಹಂಗೂ ಕೊಡಬೇಕಲ್ವೇನಮ್ಮ? ಅವನು ನಿಂತರ ಮನೆಯಿಂದ ಹೊರಗಡೆ ಹೋಗ್ಬೇಕಲ್ವ? ಆದರೆ ಅವನ್ನ ಮಾತ್ರ ಹೊಡೆದು ಬಡ್ದು ಮನೇಲೇ ಇಟ್ಕೊಂಡಿದ್ದಾರೆ, ನಿನ್ನನ್ನು ಹೊರಗಡೆ ಕಳಿಸಿದ್ದಾರೆ. ಇದು ಯಾವ ನ್ಯಾಯ? ಇದನ್ನೆಲ್ಲ ಇನ್ನೂ ಎಷ್ಟು ದಿನ ನೋಡಬೇಕೋ ಏನೋ. ಅತ್ತೆ ಪ್ಲೀಸ್ ಅಳ್ಬೇಡಿ ಅತ್ತೆ. ನರಸಿಂಹನ ಎಕ್ಸಾಮ್ ಬೇರೆ ಹತ್ರ ಬರ್ತಿದೆ. ಅವ್ನು ಚೆನ್ನಾಗಿ ಓದಿ ಎಕ್ಸಾಮ್ನ ಪಾಸ್ ಮಾಡಿದ್ರೆ ಮಾವ ಖಂಡಿತ ನನ್ನ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ, ನರಸಿಂಹನು ಕ್ಷಮಿಸ್ತಾರೆ. ಯಾವುದೇ ಅಪ್ಪ ಆಗಲಿ ತನ್ನ ಮಕ್ಕಳು ಮಾಡಿರೋ ತಪ್ಪನ್ನು ಕ್ಷಮಿಸ್ದೆ ಮನಸ್ಸಲ್ಲೇ ಇಟ್ಕೊಳ್ಳಲ್ಲ ಅಲ್ವಾ? ನಿನಗಿರೋ ಒಳ್ಳೆ ಬುದ್ಧಿ ನಮ್ಮ ಮನೆ ಯಜಮಾನಂಗಿಲ್ಲ ನೋಡು. ನರಸಿಂಹ ಬೇರೆ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಿದೆ ತನ್ನ ಓದಿನ ಮೇಲೆ ಗಮನ ಕೊಡೋದಕ್ಕೆ ಹೇಳಿ ಅತ್ತೆ. ನಿನಗೀಗಲೂ ನನ್ನ ಮಗನ ಮೇಲೆ ಪ್ರೀತಿ ಕಾಳಜಿ ಇದೆಯಲ್ಲ, ಇದರಲ್ಲೇ ಗೊತ್ತಾಗುತ್ತೆ ನೀನು ಅವನನ್ನು ಎಷ್ಟು ಪ್ರೀತಿಸ್ತಿದ್ಯಾ ಅಂತ. ಆದರೆ ನಿನ್ನ ಬಗ್ಗೆ ತಿಳ್ಕೊಬೇಕಾಗಿರೋ ನರಸಿಂಹನೇ ನಿನ್ನನ್ನು ತಿಳ್ಕೊತಿಲ್ವಲ್ಲಮ್ಮ, ಅದೇ ನನಗೆ ಸಂಕಟ. ಅವನ ತಲೆಯಲ್ಲಿ ನಾನೀಗ ಇಲ್ಲದೆ ಇರ್ಬೋದು ಅತ್ತೆ, ಆದರೆ ಈಗ ಅವನನ್ನು ಪ್ರೂವ್ ಮಾಡಿಕೊಳ್ಳೇಬೇಕು. ಇಲ್ಲದೆ ಹೋದರೆ ಅವನಿಂದ ಆಗಿರೋ ತಪ್ಪನ್ನು ಅವನು ಸರಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವನ ಈ ಅವಕಾಶನ ಮಿಸ್ ಮಾಡಿಕೊಳ್ಳೇಬಾರ್ದು. ಅವನು ಪಾಸ್ ಆದಮೇಲೆ ಖಂಡಿತ ಮಾವ ನನ್ನನ್ನು ಒಪ್ಕೊಳ್ತಾರೆ. ಏನು ಆ ದೇವರು ನಿನಗೆ ಅನ್ಯಾಯ ಮಾಡದೇ ಇದ್ರೆ ಅಷ್ಟೇ ಸಾಕಮ್ಮ. ನಿನಗಿಷ್ಟ ಅಂತ ನಿಂಗೆ ಇಷ್ಟವಾದ ಪಲಾವ್ ತಂದಿದ್ದೀನಿ, ಇದನ್ನಾದರೂ ತಿನ್ನಮ್ಮ. ನೋಡು, ನೀನು ತಗೊಳ್ಳಿಲ್ಲ ಅಂದರೆ ನನ್ನ ಮೇಲಾಣೆ, ನೀನು ತಿನ್ನಲಿಲ್ಲ ಅಂದರೆ ನಾನು ತಿನ್ನಲ್ಲ. ಅತ್ತೆ ನನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನೇ ಯೋಚನೆ ಮಾಡ್ತಿದ್ದಾರೆ. ಯಾವುದಕ್ಕೂ ನಾನು ಎಕ್ಸಾಮ್ ಮುಗಿದ್ಮೇಲೆ ಸಂಜೆನ ಹತ್ರ ನಾನೇ ಖುದ್ದಾಗಿ ಮಾತಾಡ್ತೀನಿ. ಅತ್ತೆ ನೀವು ತಿನ್ನಿ. ಅಯ್ಯೋ ನೀನು ತಿನ್ನಮ್ಮ, ನಿನಗೆ ತಂದಿದ್ದೀನಿ. ಮೊದಲು ನೀವು ತಿನ್ನಿ. ನನ್ನ ಕೈಯಲ್ಲೇ ತಿನ್ನಿಸ್ತೇನೆ.